ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಗಣಿತ ಸೇತುಬಂಧ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ತದನಂತರ ಉತ್ತರ ಪತ್ರಿಕೆಯನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇವೆ. ಸೊ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, 15ರ ಅತ್ಯಂತ ದೊಡ್ಡ ಅಪವರ್ತನ ಎಷ್ಟು ಅಂತ ಕೇಳಿದ್ದಾನೆ. 15ರ ಅತ್ಯಂತ ದೊಡ್ಡ ಅಪವರ್ತನ ಎಷ್ಟು? ಇನ್ನು ಎರಡನೇ ಪ್ರಶ್ನೆ, 16 ಮತ್ತು 24ರ ಲಸಾವನ್ನು ಕಂಡುಹಿಡಿಯಿರಿ. 16 ಮತ್ತು 24ರ ಲಸಾವನ್ನು ಕಂಡುಹಿಡಿಯಿರಿ ಅಂತ ಎರಡನೇ ಪ್ರಶ್ನೆ ಇದೆ. ಇನ್ನು ಮೂರನೇ ಪ್ರಶ್ನೆ, 5x³ ಪ್ಲಸ್ 4x² ಪ್ಲಸ್ 7x ಈ ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ ಅಂತ ಕೇಳಿರ್ತಾನೆ. ಇನ್ನು ನಾಲ್ಕನೇ ಪ್ರಶ್ನೆ, x ಪ್ಲಸ್ 2y ಪ್ಲಸ್ 4z² ಸೂಕ್ತವಾದ ನಿತ್ಯ ಸಮೀಕರಣ ಉಪಯೋಗಿಸಿ ಅಪವರ್ತಿಸಿ ಅಂತ ಕೇಳಿರ್ತಾನೆ. ಇನ್ನು ಐದನೇ ಪ್ರಶ್ನೆ, ಕಾರ್ಟೀಷಿಯನ್ ಸಮತಲದಲ್ಲಿ ಕ್ಷಿತಿಜ ಸೂಚಕ ಅಂದರೆ x ಅಕ್ಷದ ರೇಖೆ ಮತ್ತು ಲಂಬ ಸೂಚಕ y ಅಕ್ಷದ ರೇಖೆಗಳು ಛೇದಿಸುವ ಬಿಂದುವನ್ನು ಏನೆಂದು ಕರೆಯುವರು ಮತ್ತು ಆ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ ಅಂತ ಕೇಳಿದ್ದಾನೆ. ಅಂದರೆ x ಅಕ್ಷ ಮತ್ತು y ಅಕ್ಷ ಎಲ್ಲಿ ಛೇದಿಸ್ತದಲ್ಲ ಆ ಬಿಂದುವಿಗೆ ಏನಂತ ಕರಿತೀವಿ, ಹಾಗೂ ಅಲ್ಲಿ ನಿರ್ದೇಶಾಂಕಗಳು ಏನಿರ್ತಾವ ಅಂತ ಕೇಳಿದ್ದಾನೆ, ಬರೀರಿ ಅಂತ ಕೇಳಿದ್ದಾನೆ. ಇನ್ನು ಆರನೇ ಪ್ರಶ್ನೆ, 3,5 ನಿರ್ದೇಶಾಂಕ ಬಿಂದುವು y ಅಕ್ಷದಿಂದ ಇರುವ ದೂರ ಎಷ್ಟು? 3,5 ನಿರ್ದೇಶಾಂಕ ಬಿಂದುವು y ಅಕ್ಷದಿಂದ ಇರುವ ದೂರ ಎಷ್ಟು ಅಂತ ಇದೆ. ಇನ್ನು ಏಳನೇ ಪ್ರಶ್ನೆ, ಈ ಕೆಳಗಿನ ಸಮೀಕರಣವನ್ನು ax ಪ್ಲಸ್ by ಪ್ಲಸ್ c = 0 ರೂಪದಲ್ಲಿ ಬರೆದು a b ಮತ್ತು c ಗಳ ಬೆಲೆಯನ್ನು ಬರೆಯಿರಿ ಅಂತ ಕೇಳಿರ್ತಾನೆ. ಯಾವುದಪ್ಪ ಸಮೀಕರಣ ಅಂದರೆ 2x ಪ್ಲಸ್ 3y = 4.37 ಆಗಿರ್ತದೆ. ಇನ್ನು ಎಂಟನೇ ಪ್ರಶ್ನೆ, 4x ಪ್ಲಸ್ 3y = 12 ಸಮೀಕರಣಕ್ಕೆ ಎರಡು ಪರಿಹಾರಗಳನ್ನು ಬರೆಯಿರಿ. 4x ಪ್ಲಸ್ 3y = 12 ಈ ಸಮೀಕರಣಕ್ಕೆ ಎರಡು ಪರಿಹಾರಗಳನ್ನು ಬರೆಯಿರಿ ಅಂತ ಕೇಳ್ತಾನೆ. ಇನ್ನು ಒಂಬತ್ತನೇ ಪ್ರಶ್ನೆ, ಚಿತ್ರದಲ್ಲಿ ತ್ರಿಭುಜ ಈ BOC ಮತ್ತು ತ್ರಿಭುಜ AODಗಳು ಸರ್ವಸಮವಾಗಿದೆಯೇ? ಸರ್ವಸಮತೆಯ ಸಿದ್ಧಾಂತ ಬಳಸಿ ಪರೀಕ್ಷಿಸಿ ಅಂತ ಕೇಳ್ತಾನೆ. ಈ ಚಿತ್ರದಲ್ಲಿ ಆನ್ಸರ್ನ ಮುಂದೆ ನೋಡ್ತಾ ಹೋಗೋಣ. 10ನೇ ಪ್ರಶ್ನೆ, ಪ್ರಮೇಯದ ಹೇಳಿಕೆ ಪೂರ್ಣಗೊಳಿಸಿ. ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಅಂತ ಕೇಳ್ತಾನೆ. ಇನ್ನು 11ನೇ ಪ್ರಶ್ನೆ, 6 ಸೆಂಟಿಮೀಟರ್ ಉದ್ದವಿರುವ ರೇಖಾಖಂಡ ರಚಿಸಿ, ಅದಕ್ಕೆ ಲಂಬಾರ್ಧಕ ರಚಿಸಿ ಅಂತ ಕೇಳ್ತಾನೆ. ಇನ್ನು 12ನೇ ಪ್ರಶ್ನೆ, ತ್ರಿಭುಜ ABCಯಲ್ಲಿ BC = 4 ಸೆಂಟಿಮೀಟರ್, LB = 100 ಡಿಗ್ರಿ ಮತ್ತು LC = 30 ಡಿಗ್ರಿ ಇರುವಂತೆ ತ್ರಿಭುಜ ABCಯನ್ನು ರಚಿಸಿ ಅಂತ ಕೇಳ್ತಾನೆ. ಇನ್ನು 13ನೇ ಪ್ರಶ್ನೆ, 7 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದ ಸುತ್ತಳತೆ ಅಥವಾ ಪರಿಧಿ ಕಂಡುಹಿಡಿಯಿರಿ ಅಂತ ಇದೆ. ಇನ್ನು 14ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿರ್ತಾನೆ. ಏನಪ್ಪ ಈ ರೀತಿಯಾಗಿ ಕೊಡಬಹುದು ಅಂತ. ಸೊ ಪಟ್ಟಿ ಮತ್ತು ಎಲ್ಲಿ ಆಕೃತಿಗಳು ಇರ್ತವೆ, ಪಟ್ಟಿ ಬಿ ಯಲ್ಲಿ ವಿಸ್ತೀರ್ಣ ಇರ್ತದೆ. ವೃತ್ತ, ಆಯತ, ಚೌಕ ಮತ್ತು ಸಮಬಾಹು ತ್ರಿಭುಜ. ಪಟ್ಟಿ ಬಿ ಯಲ್ಲಿ ವಿಸ್ತೀರ್ಣಗಳು √3/4a² πr², L × B ಅಂದರೆ ಲೆಂತ್ ಇಂಟು ಬ್ರೆಡ್ತ್, A × A. ಓಕೆನಾ. ಇನ್ನು 15ನೇ ಪ್ರಶ್ನೆ, ಬಿಟ್ಟ ಸ್ಥಳ ಪೂರ್ಣಗೊಳಿಸಿ ಅಂತ ಇದೆ. ಮೊದಲೇದು, ಲಘು ವೃತ್ತಖಂಡದೊಳಗಿನ ಕೋನಗಳು ಡ್ಯಾಶ್ ಆಗಿರ್ತವೆ. ಲಘು ವೃತ್ತಖಂಡದೊಳಗಿನ ಕೋನಗಳು ಅರ್ಧ ವೃತ್ತಖಂಡದೊಳಗಿನ ಕೋನಗಳು ಅಂತ ಇದೆ. ಇನ್ನು ಮೂರನೇದು, ಅಧಿಕ ವೃತ್ತಖಂಡದೊಳಗಿನ ಕೋನಗಳು ಅಂತ ಕೇಳಿರ್ತಾನೆ. ಇನ್ನು 16ನೇ ಪ್ರಶ್ನೆ, ಚಿತ್ರದಲ್ಲಿರುವ ವೃತ್ತದ ಎಲ್ಲ ಭಾಗಗಳನ್ನು ಹೆಸರಿಸಿ ಅಂತ ಇದೆ. ಸೊ ಸುಲಭವಾಗಿರ್ತದೆ, ಅದನ್ನ ಆನ್ಸರಲ್ಲಿ ನೋಡ್ತಾ ಹೋಗೋಣ. 17ನೇ ಪ್ರಶ್ನೆ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಕಂಡುಹಿಡಿಯುವ ಸೂತ್ರಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರ್ತಾನೆ. 18ನೇ ಪ್ರಶ್ನೆ, ಶಂಕುವಿನ ಓರೆ ಎತ್ತರ 10 ಸೆಂಟಿಮೀಟರ್ ಮತ್ತು ಪಾದದ ತ್ರಿಜ್ಯ 7 ಸೆಂಟಿಮೀಟರ್ ಇದ್ದರೆ ಅದರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇದೆ. ಹಾಗೆಯೇ 19ನೇ ಪ್ರಶ್ನೆ, ಒಂದು ಸರಣಿಯ 10 ಪಂದ್ಯಗಳಲ್ಲಿ ಒಂದು ತಂಡವು ಗಳಿಸಿದ ಗೋಲುಗಳ ಸಂಖ್ಯೆಯನ್ನು ಈ ಕೆಳಗೆ ನೀಡಲಾಗಿದೆ. ಇವುಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾನೆ. ಆ ಒಂದು ಗೋಲುಗಳು ಯಾವ ರೀತಿ ಇದಾವೆ ಅಂತ ನೋಡ್ತಾ ಹೋಗೋಣ. 2, 3, 4, 5, 0, 1, 3, 3, 4 ಮತ್ತು 3 ಆಗಿರ್ತದೆ. ಇನ್ನು 20ನೇ ಪ್ರಶ್ನೆ, ಒಂದು ತರಗತಿಯ 9 ವಿದ್ಯಾರ್ಥಿಗಳ ಎತ್ತರಗಳು ಸೆಂಟಿಮೀಟರ್ಗಳಲ್ಲಿ ಕೊಟ್ಟಿರ್ತಾನೆ. ಈ ಕೆಳಗಿನಂತಿದೆ. ಈ ದತ್ತಾಂಶಗಳ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಇರ್ತದೆ. ಸೊ 155, 160, 145, 149, 150, 147, 152, 144 ಮತ್ತು 148 ಆಗಿರ್ತದೆ. ಇವುಗಳ ಮಧ್ಯಾಂಕವನ್ನು ಕಂಡುಹಿಡಿಬೇಕಾಗ್ತದೆ. ಇದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಹಾಗಾದರೆ ಈ ಪ್ರಶ್ನೆಗಳ ಉತ್ತರಗಳನ್ನು ನೋಡ್ತಾ ಹೋಗೋಣ. ಈಗ
ಸೊ 10ನೇ ತರಗತಿಯ ಗಣಿತ ಸೇತುಬಂಧ ಪೂರ್ವ ಪರೀಕ್ಷೆಯ ಉತ್ತರ ಪತ್ರಿಕೆ ಈ ರೀತಿಯಾಗಿರ್ತದೆ. 15ರ ಅಪವರ್ತನಗಳಂತ ಇದೆ 1, 3, 5 ಮತ್ತು 15 ಆಗಿರ್ತದೆ. ಹಾಗಾದರೆ 15ರ ಅತ್ಯಂತ ದೊಡ್ಡ ಅಪವರ್ತನ ಯಾವುದಪ್ಪ ಅಂದರೆ 15 ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 16 ಮತ್ತು 24ರ ಲಸ ಎಷ್ಟಪ್ಪ ಅಂದರೆ 48 ಆಗಿರ್ತದೆ. ಇನ್ನು 3ನೇ ಪ್ರಶ್ನೆ, ಬಹುಪದೋಕ್ತಿಯ ಡಿಗ್ರಿ ಎಷ್ಟಪ್ಪ ಅಂದರೆ 3 ಆಗಿರ್ತದೆ. ಡಿಗ್ರಿ ಎಷ್ಟು ಅಂದರೆ 3 ಆಗಿರ್ತದೆ. ಇಲ್ಲಿದೆ ನೋಡಿ, 3ನೇದು 5x³ + 4x² + 7x. ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟಾಯ್ತಪ್ಪ ಅಂದರೆ 3 ಹೆಚ್ಚಿನದಾಗಿರ್ತದಲ್ಲ, ಅದನ್ನು ನಾವು ಹೇಳಬೇಕಾಗ್ತದೆ ಆನ್ಸರಲ್ಲಿ. ಇನ್ನು 4ನೇ ಪ್ರಶ್ನೆ, x + y + z² = x² + y² + z² + 2xy + 2yz + 2zx ಆಗಿರ್ತದೆ. ಸೊ ಇದನ್ನು ಬಿಡಿಸಿ ಬರೆದಾಗ ಏನಾಗ್ತದಪ್ಪ ಅಂದರೆ x + 2y + 4z² = x² + 4y² + 16z² + 4xy + 16yz + 8zx ಆಗ್ತದೆ. ಇನ್ನು ಮೂಲ ಬಿಂದು ಎಂದು ಕರೀತಾರೆ. ಅಂದರೆ ಎಕ್ಸ್ ಮತ್ತು ವೈ ಅಕ್ಷಗಳು ಎಲ್ಲಿ ಛೇದಿಸ್ತಾವೆ ಅಂದರೆ ಮೂಲ ಬಿಂದುವಿನಲ್ಲಿ ಛೇದಿಸ್ತಾವೆ. ಆ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವಾಗಲೂ 0,0 ಆಗಿರ್ತದೆ. ಇನ್ನು 6ನೇ ಪ್ರಶ್ನೆಗೆ ಉತ್ತರ ನೋಡ್ತಾ ಹೋಗೋಣ. 3,5 ನಿರ್ದೇಶಾಂಕ ಬಿಂದುವು ವೈ ಅಕ್ಷದಿಂದ ಇರುವ ದೂರ ಎಷ್ಟಪ್ಪ ಅಂದರೆ 3 ಮಾನಗಳು ಆಗಿರ್ತದೆ. ಇನ್ನು 7ನೇ ಪ್ರಶ್ನೆ, 2x + 3y - 4.37. ಇಲ್ಲಿ a = 2, b = 3, c = -4.37 ಆಗಿರ್ತದೆ. 8ನೇ ಪ್ರಶ್ನೆ, 4x + 3y = 12 ಸಮೀಕರಣಕ್ಕೆ 2 ಪರಿಹಾರಗಳು. x = 0 ಮತ್ತು y = 4 ಆಗ್ತದೆ. ಇನ್ನೊಂದು x = 3, y = 0 ಆಗ್ತದೆ. ತ್ರಿಭುಜ BOC ಮತ್ತು AODಗಳಲ್ಲಿ OC = OD ಆಗ್ತದೆ, BO = AO ಆಗ್ತದೆ. ಕೋನ BOC ಮತ್ತು ಕೋನ AOD ಆದಾಗ ತ್ರಿಭುಜ BOC ಸರ್ವಸಮ ತ್ರಿಭುಜ AOD ಬಾಕುಬ ಸಿದ್ಧಾಂತದ ಪ್ರಕಾರ ಆಗ್ತದೆ. ಇನ್ನು 10ನೇ ಪ್ರಶ್ನೆ ಆನ್ಸರ್ ನೋಡ್ತಾ ಹೋಗೋಣ. ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಯಾವಾಗಲೂ ಏನಾಗಿರ್ತಪ್ಪ ಅಂದರೆ ಸಮನಾಗಿರ್ತವೆ. ಇನ್ನು 11ನೇ ಪ್ರಶ್ನೆ, ಇದು ಏನಾಗಿರ್ತದಪ್ಪ ಅಂದರೆ 90 ಡಿಗ್ರಿಯಲ್ಲಿರ್ತದೆ, 6 ಸೆಂಟಿಮೀಟರ್ ಸರಿಯಾದ ಉತ್ತರ ಆಗಿರ್ತದೆ. ಓಕೆ, ಇನ್ನು ತ್ರಿಭುಜವನ್ನು ರಚಿಸೋದಕ್ಕೆ ಕೇಳಿರ್ತದೆ. ಸೊ ತ್ರಿಭುಜ ಈ ರೀತಿಯಾಗಿರ್ತದೆ. ಬೇಸು 4 ಸೆಂಟಿಮೀಟರ್ ಇದೆ, ಸಿ 30 ಡಿಗ್ರಿ ಹಾಗೂ ಬಿ 100 ಡಿಗ್ರಿ ಆಗಿರ್ತದೆ. ವೃತ್ತದ ಸುತ್ತಳತೆ 2πr = 2 × 22/7 × 7 7 ಗೆಟ್ ಕ್ಯಾನ್ಸಲ್ ಆಗ್ತದೆ. 22 44 ಸೆಂಟಿಮೀಟರ್ ವೃತ್ತದ ಸುತ್ತಳತೆ ಆಗಿರ್ತದೆ. ಇನ್ನು 14ನೇ ಪ್ರಶ್ನೆ, ವೃತ್ತದ ವಿಸ್ತೀರ್ಣದ ಸೂತ್ರ πr² ಆಗಿರ್ತದೆ. ಆಯತದ ವಿಸ್ತೀರ್ಣ ಸೂತ್ರ ಅಲ್ಲಿ L × B ಆಗಿರ್ತದೆ. ಚೌಕದ ವಿಸ್ತೀರ್ಣದ ಸೂತ್ರ A × A ಆಗ್ತದೆ, A² ಅಂತ ಹೇಳ್ಬೋದು ನಾವು. ಸಮಬಾಹು ತ್ರಿಭುಜದ ವಿಸ್ತೀರ್ಣ ಸೂತ್ರ √3/4 A² ಆಗಿರ್ತದೆ. ಲಘು 15ನೇ ಪ್ರಶ್ನೆ, ಲಘು ವೃತ್ತಖಂಡದೊಳಗಿನ ಕೋನಗಳು ಅಧಿಕ ಕೋನಗಳಾಗಿರ್ತವೆ ಯಾವಾಗಲೂ. ಇನ್ನು ಅರ್ಧ ವೃತ್ತಖಂಡದೊಳಗಿನ ಕೋನಗಳು ಯಾವಾಗಲೂ ಲಂಬ ಕೋನಗಳಾಗಿರ್ತವೆ. ಹಾಗೆಯೇ ಅಧಿಕ ವೃತ್ತಖಂಡದೊಳಗಿನ ಕೋನಗಳು ಲಘು ಕೋನಗಳಾಗಿರ್ತವೆ. 16ನೇ ಪ್ರಶ್ನೆ, O ವೃತ್ತ ಕೇಂದ್ರ ಆಗಿರ್ತದೆ, PQ ಅನ್ನೋದು ಜ, OC ಅನ್ನೋದು ತ್ರಿಜ್ಯ ಆಗಿರ್ತದೆ, AB ಅನ್ನೋದು ವ್ಯಾಸ ಆಗಿರ್ತದೆ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 17ನೇ ಪ್ರಶ್ನೆ ಇದ್ದು ಆನ್ಸರ್ 2πr ಹೆಚ್ಚಾಗಿರ್ತದೆ. ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ 2πr + 2πr × r + h. ಇನ್ನು ಸಿಲಿಂಡರ್ನ ಘನಫಲ 1/3πr² ಹೆಚ್ಚಾಗಿರ್ತದೆ. ಇನ್ನು 18ನೇ ಪ್ರಶ್ನೆ, ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ನೋಡ್ತಾ ಹೋಗೋಣ. πr L ಆಗಿರ್ತದೆ. ಪೈ ವ್ಯಾಲ್ಯೂ 22/7 × r ಅಂದರೆ 7 × L ಅಂದರೆ 10 ಆಗಿರ್ತದೆ. 7 7 ಗೆಟ್ ಕ್ಯಾನ್ಸಲ್ ಆಗ್ತದೆ. 22 10 220 ಸೆಂಟಿಮೀಟರ್ ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 19ನೇ ಪ್ರಶ್ನೆ, ಸರಾಸರಿ ಕೇಳಿರ್ತಾನೆ. ಎಲ್ಲ 10 ಗೋಲುಗಳ ಸಂಖ್ಯೆಯನ್ನು ಕೂಡಿಸಿ /10 ಅಂದರೆ 10 ಮ್ಯಾಚ್ಗಳನ್ನು ಇರ್ತಾರಲ್ಲ, 10 ಡಿವಿಷನ್ ಮಾಡಿದರೆ 28/10 ಆಗ್ತದೆ. ಸೊ ನಿಮಗೆ ಆನ್ಸರ್ ಎಷ್ಟು ಬರ್ತದಪ್ಪ ಅಂದರೆ 2.8 ಸರಿಯಾದ ಉತ್ತರ ಆಗ್ತದೆ. ಇನ್ನು 20ನೇ ಪ್ರಶ್ನೆ, ದತ್ತಾಂಶಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ ನಮಗೆ ಮಧ್ಯಾಂಕ 149 ಸಿಗ್ತದೆ. ಓಕೆನಾ. ಸೊ ಇದಾಗಿತ್ತು 10ನೇ ತರಗತಿಯ ಗಣಿತ ವಿಷಯದ ಸೇತುಬಂಧ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆ ಇರ್ತದೆ. ನಾಳೆಯ ದಿನ ನಾವು ಮತ್ತೆ ಸೇತುಬಂಧ ಗಣಿತ ವಿಷಯದ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತೀನಿ. ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಹೆಚ್ಚು ಉಪಯುಕ್ತ ಆಗ್ತದೆ. ಹಾಗೂ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೂ ಸ್ವಲ್ಪ ಉತ್ಸಾಹ ಸಿಗ್ತದೆ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.